ಇವತ್ತು ಕೆಂಗಲ್ ಗೇಟ್ನಲ್ಲಿ ಇರ್ತಕ್ಕಂಥ ಒಂದು ದ್ವಾರವನ್ನು ಕೂಡ ಬದಲಾವಣೆ ಮಾಡಿ ರೋಸ್ವುಡ್ನಲ್ಲಿ ಇರ್ತಕ್ಕಂಥ ಒಂದು ದ್ವಾರವನ್ನು ಕೂಡ ಅಳವಡಿಕೆ ಮಾಡಲಾಗಿತ್ತು. ಇದರಲ್ಲಿ ಕೂಡ ಅಷ್ಟೇ ಸಿಂಹದ ಲಾಂಛನ ಆಗಿರ್ಬೋದು, ಜೊತೆಗೆ ನಮ್ಮ ರಾಜ್ಯದ ಸಿಂಬಲ್ ಆಗಿರ್ಬೋದು, ಇದನ್ನೆಲ್ಲ ಕೂಡ ಅಳವಡಿಕೆ ಮಾಡಿ, ಅಂದರೆ ಆ ಡೋರ್ ಮಧ್ಯದಲ್ಲಿ ಏನು ಪಾಸ್ ಆಗ್ತೀವಿ ಅದರ ಕೆಳಗಡೆ ಎಕ್ಸಾಕ್ಟ್ಲಿ ಅಳವಡಿಕೆ ಮಾಡಿದ್ದಾರೆ. ಇನ್ನು ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ DFO ಶ್ರೀಧರ್ ಸರ್ ಕೂಡ ಇದ್ದಾರೆ. ಅವರೊಟ್ಟಿಗೆ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ ಸರ್. ಇದು ಮೊದಲಿಗೆ ಎಲ್ಲಿಂದ ಆಯ್ಕೆ ಮಾಡಿದಂಥ ಮರ ಸರ್? ಎಲ್ಲಿದ್ದಿದ್ದು ಈ ಮರ? ಸೊ ಇದು ಪ್ರಥಮವಾಗಿ ನಾವು ಸೆಲೆಕ್ಟ್ ಮಾಡಿದ್ದು ತಿತಿಮತಿ ಡಿಪೋದಿಂದ. ದೊಡ್ಡ ದೊಡ್ಡ ಲಾಗ್ಸು ಸೀಸನ್ ಆಗಿರ್ತಕ್ಕಂಥ ಲಾಗ್ಸಿಂದ ಇದನ್ನು ಸೆಲೆಕ್ಟ್ ಮಾಡಿ ಸಾಯಿಂಗ್ ಪ್ರಥಮವಾಗಿ ವುಡ್ ಸೆಲೆಕ್ಷನ್ ಚೆನ್ನಾಗಿದ್ದರೆ ಆಟೋಮೆಟಿಕ್ಕಾಗಿ ಇನ್ನು ಉಳಿದಿರ್ತಕ್ಕಂಥ ಪೋರ್ಷನ್ ಚೆನ್ನಾಗಿ ಬರುತ್ತೆ ಅಂತ ದೃಷ್ಟಿಯಿಂದ ಒಳ್ಳೆ ಲಾಗ್ಗಳನ್ನು ಆರಿಸ್ಕೊಂಡು ಇದನ್ನು ನಾವು ಸಾಯಿಂಗ್ ಮಾಡಿಸಿ ಕೆತ್ತನೆ ಮಾಡಿಸಿ ಇವತ್ತು ನಿಮ್ಮೆಲ್ಲರ ಇದರ ಸಮ್ಮುಖದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಹಸ್ತಕ್ಷೇಪದಿಂದ ಉದ್ಘಾಟಿಸಲಿದ್ದೀವಿ. ಇದಕ್ಕೆ ಸುಮಾರು 83 ಲಕ್ಷ ನಮಗೆ ಲೋಕೋಪಯೋಗಿ ಇಲಾಖೆಯಿಂದ ಅನುದಾನ ಬಂದಿತ್ತು. ಸೊ ಅದರಲ್ಲಿ ನಾವು GST ಮತ್ತು ನಮ್ಮ ನಿಗಮದ ಲಾಭಾಂಶ 20% ತೆರವುಗೊಳಿಸಿದಾಗ ಇನ್ನು ಉಳಿದಿರ್ತಕ್ಕಂಥದ್ದು 50 ಲಕ್ಷದಲ್ಲಿ ನಾವು ಈ ಡೋರನ್ನು ಅಳವಡಿಸಿದ್ದೀವಿ. ಅದರಲ್ಲಿ 25 ಲಕ್ಷ ಬರೀ ನಾವು ವುಡ್ಗೋಸ್ಕರನೇ ಸ್ಪೆಂಡ್ ಮಾಡಿದ್ವಿ. ಇನ್ನು 25 ಲಕ್ಷ ಕೆತ್ತನೆ ಮತ್ತು ಪಾಲಿಶು ಮತ್ತು ಇದನ್ನು ಅಳವಡಿಸಲಿಕ್ಕೆ ವ್ಯಯ ಮಾಡಿದ್ದೇವೆ. ಸರ್ ಯಾವ ಮರ ಸರ್ ಇದು? ಅಂದರೆ ಯಾವ ಬ್ರ್ಯಾಂಡ್ ಇಂದು ಮರ ಏನು ಅಂತ? ಸೊ ಇದು ರೋಸ್ವುಡ್ ಅಂತೇಳಿ, ಕನ್ನಡದಲ್ಲಿ ಬೀಟೆ ಮರ ಅಂತ ಹೇಳ್ತಾರೆ. ಸೊ ಇಂಗ್ಲೀಷ್ನಲ್ಲಿ ಡಾಲ್ಬರ್ಜಿಯಾ ಲ್ಯಾಟಿಫೋಲಿಯಾ ಅಂತ ಹೇಳಿ ಸೈಂಟಿಫಿಕ್ ನೇಮ್. ಇದು ಪ್ಯೂರ್ ರೋಸ್ವುಡ್ ಉಪಯೋಗಿಸಿ ನಾವು ಮಾಡಿರ್ತಕ್ಕಂಥದ್ದು. ಸರ್ ಎಷ್ಟು ದಿನ ತೊಗೊಂಡ್ರು ಸರ್ ಈ ದ್ವಾರನ ಮಾಡೋದಕ್ಕೆ? ಯಾವಾಗಿಂದ ಕೆತ್ತನೆ ಪ್ರಾರಂಭ ಆಯಿತು? ಹೆಂಗಿತ್ತು ಸರ್? ಸೊ ಇದು ನಮಗೆ ಸುಮಾರು 6 ತಿಂಗಳು ಸಮಯ ತೆಗೆದುಕೊಳ್ತು ಕೆತ್ತನೆ ಮಾಡೋದಕ್ಕೆ. ಸೊ ಅದರ ಮಧ್ಯದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಒಂದು UP ಸ್ಪೀಕರ್ ಸಾಹೇಬರು ಸತೀಶ್ ಮಹಾನ ಸರ್ ಅವ್ರಿಗೊಂದು ಪೀಠ ಬೇಕು ಅಂತ ಹೇಳಿದರು. ಅದೊಂದು ಮಧ್ಯದಲ್ಲಿ ಹೋಗಿ ಅದೊಂದು ಅಳವಡಿಸಲಾಯಿತು. ಆಮೇಲೆ ಡಿಸೆಂಬರ್ನಲ್ಲಿ ಹೊರಟ್ಟಿ ಸಾಹೇಬರು ಬೆಳಗಾವಿ ಒಂದು ಪೀಠ ಬೇಕು ಅಂದಿದ್ದಕ್ಕೆ ಸ್ವಲ್ಪ ನಿಧಾನ ಆಗಿ ಇಷ್ಟು ಒಂದು 6 ತಿಂಗಳು ಸಮಯ ತಗೊಂತು ನಮಗೆ ಇದನ್ನು ಅಳವಡಿಸಲಿಕ್ಕೆ. ಸರ್ ಈಗಾಗಲೇ ಈ ಕಡೆ ಪಶ್ಚಿಮ ದ್ವಾರದಲ್ಲಿ ಈ ರೀತಿಯಾದ ದ್ವಾರವನ್ನು ಅಳವಡಿಕೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಬೇರೆ ಕಡೆನೂ ಮಾಡಬೇಕು ಅಂತಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಮಾಡ್ಬೋದಾ? ಹಿಂಗೆ ಚೆನ್ನಾಗಿ ಅನಿಸುತ್ತೆ? ಹೌದು, ಚೆನ್ನಾಗಿ ಅನಿಸುತ್ತೆ. ನೀವೇ ನೋಡಿದ್ರಲ್ಲ. ಸೊ ರೋಸ್ವುಡ್ ಕಲರೇ ಇದು ಅಟ್ರಾಕ್ಷನ್, ಅಷ್ಟು ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ. ಸೊ ಸ್ಪೀಕರ್ ಸಾಹೇಬ್ರು ಹೇಳ್ದಂಗೆ ಗ್ರ್ಯಾಂಡ್ ಸ್ಟೆಪ್ಸಲ್ಲಿ ಮತ್ತು ಸ್ಟೆಪ್ಸ್ ಗ್ರೌಂಡ್ ಫ್ಲೋರ್ ಮಾಡಿದ್ರೆ ಇನ್ನೂ ಉತ್ತಮ ಅನ್ನಿಸ್ತದೆ, ಒಂದು ವಿಧಾನಸೌಧಕ್ಕೆ ಸೊಬಗು ತಂದು ಕೊಡುತ್ತೆ ಅಂತೇಳಿ ನಾನು ಈ ಮೂಲಕ ಹೇಳಲು ಇಚ್ಛೆಪಡುತ್ತೇನೆ. ಓಕೆ, ಥ್ಯಾಂಕ್ ಯು. ಎಸ್, ಇಷ್ಟೊತ್ತು ನಮ್ಮ ಜೊತೆ ಶ್ರೀಧರ್ ಸರ್ ಕೂಡ ಮಾಹಿತಿಯನ್ನು ಕೂಡ ಹಂಚಿಕೊಂಡ್ರು. ಈಗಾಗಲೇ ಸುಮಾರು 6 ತಿಂಗಳಿಂದ ಈ ದ್ವಾರವನ್ನು ಮಾಡಲಾಯ್ತಂತೆ. ಆದರೆ ಈ ದ್ವಾರ ವುಡ್ಗಾಗಿ 25 ಲಕ್ಷ ಖರ್ಚಾಗಿದೆ, ಕೆಲಸ ಮಾಡೋದಕ್ಕೆ 25 ಲಕ್ಷ, ಸುಮಾರು 30 ಲಕ್ಷ ಅಷ್ಟು GST ಹೋಗಿದೆ ಅಂತ ಹೇಳಿದ್ರು. ಇದೇ ರೀತಿಯಾಗಿ ಬೇರೆ ಬೇರೆ ದ್ವಾರಗಳಿಗೂ ಕೂಡ ಏನಾದರೂ ಅಂದರೆ ಪಶ್ಚಿಮ ದ್ವಾರ ಆಯಿತು, ಬೇರೆ ದಕ್ಷಿಣ, ಬೇರೆ ಪೂರ್ವ, ಆ ಕಡೆ ಇರ್ತಕ್ಕಂಥ ಎಲ್ಲ ದ್ವಾರಗಳಿಗೂ ಇದೇ ರೀತಿಯಾದ ವುಡ್ಗಳ ದ್ವಾರವನ್ನು ಅಳವಡಿಕೆ ಮಾಡಬೇಕು ಅಂತ ಈಗಾಗಲೇ ಸ್ಪೀಕರ್ ಅವರು ಕೂಡ ಒಂದಿಷ್ಟು ಮನವಿಯನ್ನು ಕೂಡ ಮಾಡೋದಕ್ಕೂ ಕೂಡ ಮುಂದಾಗಿದ್ರು. ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಮಾಡ್ತೀವಿ ಅನ್ನೋ ಮಾತುಗಳನ್ನು ಕೂಡ ಆಡಿದ್ರು. ಅದೇ ರೀತಿಯಾಗಿ ಏನಾದರೂ ಮಾಡಿದ್ರೆ ಇನ್ನು ವಿಧಾನಸೌಧಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಮಾಡದಂತೆ ಕೂಡ ಕಾಣುತ್ತೆ. ಒಂದು ರೀತಿಯಾಗಿ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ವಿಧಾನಸೌಧ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ? ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.